ಹೇ ಗಾಯ್ಸ್, ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್. ಸೊ ಗಾಯ್ಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು. ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ, ಜಸ್ಟ್ 333 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ 90 ರುಪಿ. ಈ ಒಂದು 333 ರುಪೀಸ್ ನೀವು ಪೇ ಮಾಡಿದಾಗ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದರೆ ಈ ಒಂದು 333 ರುಪೀಸ್ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದರೂ ಕೇಳ್ಬೋದು, ಎಷ್ಟೊತ್ತಾದರೂ ಮಾತಾಡ್ಬೋದು. ಆ್ಯಂಡ್ ಈ ಒಂದು 333 ರುಪೀಸ್ ಪೇ ಮಾಡಿದ್ರೆ ಥ್ರೂ ಫೋನ್ ಕಾಲ್ ನಿಮಗೆ ರೀಡಿಂಗ್ ಸಿಗುತ್ತೆ. ಓಕೆ, ಸೊ ಈ ಒಂದು ವಿಡಿಯೋದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು. ಸೊ ಈ ಒಂದು ವಿಡಿಯೋನ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರು. ಸೊ ಹಾಗಾಗಿ ಈ ಒಂದು ವಿಡಿಯೋ ಫುಲ್ ನೋಡೋಣ ಇವಾಗ. ಸೊ ಈ ಒಂದು ವಿಡಿಯೋ ಯಾರಿಗಪ್ಪ ಅಂತ ಅಂದರೆ, ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದ್ದೀರಾ, ಸೊ ಸಪ್ರೇಷನ್ ಅಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಮಾತ್ರ ಈ ಒಂದು ವಿಡಿಯೋ ರೆಸೊನೇಟ್ ಆಗುತ್ತೆ. ಸೊ ನಿಮ್ಮ ಮಾಜಿ ಪ್ರೇಮಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ, ಥಿಂಕ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಇರುತ್ತೆ. ಸೊ ಈ ಒಂದು ವಿಡಿಯೋನ ಫುಲ್ ನೋಡಿ ನಿಮಗೆ ಫುಲ್ ಅರ್ಥ ಆಗುತ್ತೆ. ಓಕೆ, ಸೊ ಲೆಟ್ಸ್ ಬಿಗಿನ್. ಏಟ್ ಆಫ್ ವಾಂಡ್ಸ್ ಇದೆ, ಕಿಂಗ್ ಆಫ್ ವಾಂಡ್ಸ್, ಸ್ಟಾರ್ ಕಾರ್ಡ್ ಇದೆ, 9 of wands, and bottom of the card fool ಕಾರ್ಡ್ ಇದೆ. ಓಕೆ, ಸೊ ಗೈಸ್, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದಾರೆ, ಆಕ್ಚುಲಿ ನಿಮ್ಮ ಎಕ್ಸ್ ಪರ್ಸನ್ ಯಾರಿದ್ದಾರೆ ಆ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದ್ದಾರೆ ಅಂತ ಹೇಳ್ತಾ ಇದೆ ಕಾರ್ಡ್ ಅಲ್ಲಿ. ಯಾಕಂತಂದ್ರೆ ವಿ ಹ್ಯಾವ್ 9 of wands. ಸೊ 9 of wands ಇರೋದ್ರಿಂದ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಿದ್ದಾರೆ, ತುಂಬಾ ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ, ಡೆಸ್ಪರೇಷನ್ ಆಗಿ ಸಮಥಿಂಗ್ ಅವರು ನಿಮ್ಮ ಜೊತೆಗೆ ಕಮ್ಯುನಿಕೇಶನ್ ಮಾಡಬೇಕು ಅಂತ ಮೇ ಬಿ ತುಂಬಾನೇ ಥಿಂಕ್ ಮಾಡ್ತಿದ್ದಾರೆ, ತುಂಬಾ ಲಾಂಗ್ ಟೈಮ್ ಇಂದ ಯೋಚನೆ ಮಾಡ್ತಿದ್ದಾರೆ. ಅಟ್ಲೀಸ್ಟ್ ಅವ್ರಿಗೆ ನಾನು ಕಮ್ಯುನಿಕೇಶನ್ ಮಾಡಬೇಕು, ಮಾತಾಡಬೇಕು, ಅಂಡ್ ಮಾತಾಡಿ ಅವ್ರ ಹತ್ರ ಸಾರಿ ಕೇಳಬೇಕು ಅಂತ ತುಂಬಾನೇ ಮೈಂಡ್ ಅಲ್ಲಿ ಇದೆ. ಯಾಕೆಂತ ಅಂದ್ರೆ 8 of wands ಇದೆ. ಸೊ 8 of wands ಇರೋದ್ರಿಂದ ಕಮ್ಯುನಿಕೇಶನ್ ಕಾರ್ಡ್ ಅಂತ ನಾವು ಹೇಳ್ತೀವಿ. ಸೊ ಕಮ್ಯುನಿಕೇಶನ್ ಬರ್ತಾ ಇದೆ ಆ ಒಂದು ವ್ಯಕ್ತಿ ಕಡೆಯಿಂದ ನಿಮಗೆ. ಸೊ ನಿಮಗೆ ಅವರು ತುಂಬಾ ಹರ್ಟ್ ಮಾಡಿದ್ದಾರೆ, ಪೇನ್ ಮಾಡಿದ್ದಾರೆ. ಸೊ ಅವ್ರಿಗೋಸ್ಕರ ನೀವು ತುಂಬಾನೇ ಕಣ್ಣೀರ್ ಹಾಕಿದ್ದೀರಾ ಅಂತ ಅಂದ್ರೆ ಆ ಕರ್ಮ ಎಲ್ಲ ಅವ್ರಿಗೆ ರಿವರ್ಸ್ ಆಗ್ತಾ ಇದೆ. ಅದರಿಂದ ಅವ್ರು ತುಂಬಾ ಯೋಚನೆ ಮಾಡ್ತಿದ್ದಾರೆ. ಯಾರ ಕಣ್ಣೀರು ತಾಕಬಾರ್ದು, ನಮಗೆ ಯಾರ ಕಣ್ಣೀರು ಸುಮ್ಮನೆ ಬಿಡಲ್ಲ ಅಂತ ಅವ್ರಿಗೆ ತುಂಬಾ ಯೋಚನೆ ಬರ್ತಾ ಇದೆ. ಯಾಕೆಂತ ಅಂದ್ರೆ ದಿಸ್ ಪರ್ಸನ್ ನೋಸ್ ಅವ್ರು ಯಾವ ತರ ನಿಮ್ ಜೊತೆಗೆ ಆಟ ಆಡಿದ್ದಾರೆ, ಯಾವ ತರ ನಿಮ್ಮ ಹತ್ರ ತುಂಬಾನೇ ಲೈಕ್ ಅವಮಾನ ಮಾಡಿದ್ದಾರೆ ನಿಮ್ಗೆ ಎಲ್ಲಾರ ಮುಂದೆ. ಸೊ ಇದೆಲ್ಲಾನು ದೇ ಆರ್ ಪೇಯಿಂಗ್ ಫಾರ್ ಕರ್ಮ ಅಂತಾನೆ ಕಾರ್ಡ್ಸ್ ಅಲ್ಲಿ ಬರ್ತಾ ಇದೆ. ಬಟ್ ಅವರು ನಿಮ್ಮ ಹತ್ರ ಸಾರಿ ಕೇಳಬೇಕು ಅಂತ ಇದ್ದಾರೆ, ಫರ್ಗಿವ್ ಮಾಡಿ, ನನ್ನ ಕ್ಷಮಿಸಿ, ನನ್ನ ಈ ರೀತಿ ನಿಮ್ಮ ಹತ್ರ ನಡ್ಕೊಂಡಿರೋದಕ್ಕೆ ಸಾರಿ ಅಂತ ಮೇ ಬಿ ತುಂಬಾನೇ ಅವರು ಮನ್ಸಿನಲ್ಲಿ ಈ ರೀತಿ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ, ಥಿಂಕ್ ಮಾಡಿದಾಗ ಅವ್ರು ಇದನ್ನ ಹೇಳ್ಕೊತಾ ಇರ್ಬೋದು ಪದೇ ಪದೇ. ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಎನರ್ಜಿ. ಅಂಡ್ ಈ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ, ಇವತ್ತು ನಾನು ಏನ್ ತಪ್ಪು ಮಾಡಿದೀನಿ ಅದು ನನಗೆ ಖಂಡಿತ ಕರ್ಮ ಸಿಗ್ತಾ ಇದೆ. ಸೊ ಇಷ್ಟೆಲ್ಲ ನಾನು ಏನ್ ಕಷ್ಟಪಡ್ತಾ ಇದ್ದೀನಿ, ಸ್ಟ್ರಗಲ್ ಮಾಡ್ತಾ ಇದ್ದೀನಿ, ಏನೆಲ್ಲ ನನ್ನ ಜೀವನದಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಆಗ್ತಾ ಇದೆ, ಖಂಡಿತವಾಗ್ಲೂ ಅದರಿಂದ ನನಗೆ ಹೊಡೆತ ಬೀಳ್ತಾ ಇದೆ, ನನಗೆ ಕರ್ಮ ಸಿಗ್ತಾ ಇದೆ ಅನ್ನೋದು ಅವ್ರಿಗೆ ರಿಯಲೈಸ್ ಆಗ್ತಾ ಇದೆ. ಸೊ ಇನ್ನು ಮುಂದೆನೂ ಕೂಡ ಅದು ಕಂಟಿನ್ಯೂ ಆಗಬಾರ್ದು ಅಂತಂದ್ರೆ ನಾನು ಮಾಡುವಂತ ತಪ್ಪನ್ನ ನಾನು ಕ್ಷಮೆ ಕೇಳಬೇಕು ಅನ್ನೋದು ಅವ್ರಿಗೆ ಖಂಡಿತ ರಿಯಲೈಸ್ ಆಗ್ತದೆ. ದಿಸ್ ಇಸ್ ವಾಟ್ ಯು ಆರ್ ಮ್ಯಾನಿಫೆಸ್ಟಿಂಗ್. ಮೇ ಬಿ ನಿಮ್ ಮ್ಯಾನಿಫೆಸ್ಟೇಷನ್ ಫುಲ್ಫಿಲ್ ಆಗ್ತಾ ಇದೆ. ನೋಡಿ, ಸ್ಟಾರ್ ಇದೆ. ಸೊ ಸ್ಟಾರ್ ಅಂತ ಬಂದಾಗೂ ಕೂಡ ನಿಮ್ಮ ಲೈಫ್ ಅಲ್ಲಿ ಮಿರಾಕಲ್ಸ್ ಆಗ್ತಾ ಇದೆ ಅಂತ ಬರ್ತಾ ಇದೆ. ಸೊ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ರ ಈ ಒಂದು ವ್ಯಕ್ತಿ ಬಂದು ನಮ್ಮ ಹತ್ರ ಸಾರಿ ಕೇಳಬೇಕು, ಅವ್ರು ಮಾಡಿರೋ ತಪ್ಪುಗಳನ್ನ ಕ್ಷಮಿಸು ಅಂತ ಕೇಳಬೇಕು ಅಂತ ನೀವೇನಾದ್ರೂ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ ಅಂದ್ರೆ ಅದು ಮುಂದೆ ಬರುವಂತಹ ದಿನಗಳಲ್ಲಿ ಫುಲ್ಫಿಲ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಯಾವಾಗ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರ್ತಾರೆ, ಕಮ್ಯುನಿಕೇಶನ್ ಮಾಡ್ತಾರೆ ಅಂದ್ರೆ ವಿತಿನ್ ದ ನೆಕ್ಸ್ಟ್ 48 hours 72 hours ಅಲ್ಲಿ ಇವ್ರ ಕಡೆಯಿಂದ ನಿಮಗೆ ಮೆಸೇಜ್ ಬರ್ಬೋದು, ಕಾಲ್ ಬರ್ಬೋದು. ಅಟ್ಲೀಸ್ಟ್ ಒಂದು 2 to 3 days ಅಲ್ಲಿ ಒಂದು ವ್ಯಕ್ತಿ ಕಡೆಯಿಂದ ಕಾಲ್ಸ್ ಬರುತ್ತೆ ಅಂತ ಬರ್ತಾ ಇದೆ. ಸೊ ತುಂಬಾ ಅನ್ಕೋತಾ ಇದ್ದಾರೆ ಅವ್ರು ಏನ್ ತಪ್ಪು ಮಾಡಿದ್ದಾರೆ, ಆ ತಪ್ಪು ಅವ್ರಿಗೆ ಗೊತ್ತಿದೆ, ನಿಮ್ಗೆ ಗೊತ್ತಿಲ್ದಿರೋದು ತುಂಬಾ ಅವರು ನಿಮ್ಗೆ ಮೋಸ ಮಾಡಿದ್ದಾರೆ, ಅದು ನಿಮ್ಗೆ ಗೊತ್ತೇ ಇಲ್ಲ. ಸೊ ಇದೆಲ್ಲಾನು ಯೋಚನೆ ಮಾಡಿದಾಗ ಅವ್ರಿಗೆ ಅನಿಸ್ತಾ ಇದೆ, ನಾನು ಅಟ್ಲೀಸ್ಟ್ ಅವ್ರು ಏನ್ ಭ್ರಮೆನಲ್ಲಿ ಇದ್ರು ನನ್ನ ಜೊತೆಗೆ ಇದ್ದಾಗ್ಲೂ ಕೂಡ ಅದನ್ನೆಲ್ಲ ಹೇಳ್ಕೊಂಡು ಅವ್ರ ಹತ್ರ ಕ್ಷಮೆ ಕೇಳ್ಬಿಡ್ಬೇಕು ಅನ್ನೋದು ಅವರ ಒಂದು ಇಂಟೆನ್ಷನ್ ಆಗಿದೆ. ಓಕೆ, ಸೊ ಫೂಲ್ ಕಾರ್ಡ್ ಇದೆ. ಸೊ ಫೂಲ್ ಇರೋದ್ರಿಂದ ಮೇ ಬಿ ದಿಸ್ ಪರ್ಸನ್ ಇಸ್ ವಾಂಟ್ಸ್ ಟು ಸ್ಟಾರ್ಟ್ ಅ ನ್ಯೂ ಕನೆಕ್ಷನ್ ವಿತ್ ಯು. ಅಂದ್ರೆ ಹೊಸದಾಗಿ ಎಲ್ಲಾನು ನಿಮ್ ಜೊತೆಗೆ ಕನೆಕ್ಷನ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ದಾರೆ. ಮೇ ಬಿ ಅವ್ರಿಗೆ ಗೊತ್ತಿದೆ ನೀವು ಅವ್ರನ್ನ ಅಕ್ಸೆಪ್ಟ್ ಮಾಡಲ್ಲ, ನೀವು ಅವ್ರನ್ನ ಎಂಟರ್ಟೈನ್ ಮಾಡಲ್ಲ,
ಅವ್ರನ್ನ ಯಾವುದೇ ಕಾರಣಕ್ಕೂ ನನ್ನ ಜೀವನದಲ್ಲಿ ಬರಮಾಡ್ಕೊಡಕ್ಕೆ ನೀವು ಬಿಡಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ. ಸೊ ಇದೆಲ್ಲನೂ ನೋಡಿದಾಗ ದೇ ಫೀಲ್ ಇಷ್ಟೆಲ್ಲ ಆದ್ಮೇಲೆ ಅವ್ರು ನಾನು ಎಕ್ಸೆಪ್ಟ್ ಮಾಡ್ತಾರಾ, ಹಿಂಗಲ್ಲ ಅವ್ರಿಗೆ ತುಂಬಾನೇ ಅನ್ನಿಸ್ತಾ ಇದೆ ಇತ್ತೀಚೆಗೆ. ಯಾಕೆಂತಂದ್ರೆ ಮೇ ಬಿ ದಿಸ್ ಪರ್ಸನ್ ಇಸ್ ಸ್ಪೈಯಿಂಗ್ ಆನ್ ಯು, ಸ್ಟಾಕಿಂಗ್ ಆನ್ ಯು, ನೀವೇನ್ ಮಾಡ್ತಾ ಇದ್ದೀರಾ, ಸೀಕ್ರೆಟ್ ಆಗಿ ನಿಮ್ಮನ್ನ ವಾಚ್ ಮಾಡ್ತಿರ್ಬೋದು. ಇದನ್ನೆಲ್ಲ ನೋಡಿದಾಗ ದೇ ಫೀಲ್ ಇಷ್ಟೆಲ್ಲ ಒಳ್ಳೆ ವ್ಯಕ್ತಿನ ಅವ್ರಿಗೆ ಇಷ್ಟೆಲ್ಲ ಮಾಡಬಾರ್ದಾಗಿತ್ತು ಅನ್ನೋದು ಖಂಡಿತ ಅವ್ರಿಗೆ ಅರಿವಾಗ್ತಾ ಇದೆ. ಕಿಂಗ್ ಆಫ್ ವಾಂಡ್ಸ್ ಇದೆ. ಸೊ ದೇರ್ ಈಸ್ ಅನ್ ಅಟ್ರಾಕ್ಷನ್. ಸೊ ನಿಮ್ಮನ್ನ ನೋಡಿದಾಗ, ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ದಿಸ್ ಪರ್ಸನ್ ಫೀಲ್ ವೆರಿ ಅಟ್ರಾಕ್ಟೆಡ್ ಟು ಯು. ಸೊ ಅದ್ರಲ್ಲೂ ಕೂಡ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ಅಫೆಕ್ಷನ್ ಖಂಡಿತ ಇದೆ ನೋಡಿ. ಖಂಡಿತ ಪ್ರೀತಿ ಇದೆ ಅಂದ್ರೆ ಅಫೆಕ್ಷನ್ ಕೂಡ ಇರುತ್ತೆ. ಸೊ ಇಲ್ಲಿ ಇವ್ರಿಗೆ ಅಫೆಕ್ಷನ್ ಖಂಡಿತ ಇದೆ ನಿಮ್ಮ ಮೇಲೆ. ಅಂದ್ರೆ ಅಫೆಕ್ಷನ್ ಇಸ್ ನಾಟ್ ಸಮಥಿಂಗ್ ಲೈಕ್ ಅ ಬ್ಯಾಡ್ ಮೀನಿಂಗ್, ಅದಕ್ಕೇನು ಬ್ಯಾಡ್ ಅಂತ ಹೇಳಕ್ಕಾಗಲ್ಲ. ಸೊ ಇಟ್ಸ್ ಆಲ್ ಅಬೌಟ್, ಹೇಳ್ತಾರಲ್ವಾ, ಸೊ ಜೊತೆಲಿದ್ದಾಗ ಪ್ರೀತಿ ಮಾಡೋದನ್ನ ಕಲ್ತಿಲ್ಲ ಅಂದಾಗ ಅದನ್ನ ಕಳ್ಕೊಂಡ ಮೇಲೆ ಅದ್ರ ಬಗ್ಗೆ ಪಶ್ಚಾತ್ತಾಪ ಮಾಡಬಾರ್ದು ಅಂತ. ಬಟ್ ಇವ್ರು ಇಲ್ಲಿ ಪಶ್ಚಾತ್ತಾಪ ಮಾಡ್ತಿದ್ದಾರೆ ಅಂತ ಅಂದ್ರೆ ನೀವೆಂತ ಒಳ್ಳೆ ವ್ಯಕ್ತಿತ್ವ ಇರೋಂಥ ವ್ಯಕ್ತಿ ಅನ್ನೋದು ಗೊತ್ತಾಗ್ತಾ ಇದೆ ಅವ್ರಿಗೆ. ಸೊ ಕಳ್ಕೊಂಡ ಮೇಲೆ ಪಶ್ಚಾತ್ತಾಪ ಮಾಡೋದಕ್ಕಿಂತ ಜೊತೆ ಇದ್ದು ನೋಡ್ಕೋಬೇಕು ಆಗಿರೋದು ಅವರ ಕರ್ತವ್ಯ ಆಗಿತ್ತು. ಬಟ್ ಅವರು ಮಾಡಿಲ್ಲ. ಸೊ ಇವಾಗ ಅವ್ರು ಯೋಚನೆ ಮಾಡಿದಾಗ ದಿಸ್ ಪರ್ಸನ್ ಫೀಲ್ ವೆರಿ ಬ್ಯಾಡ್, ತುಂಬಾ ಮಿಸ್ ಮಾಡ್ಕೋತಾ ಇದ್ದಾರೆ. ಸೊ ಮೇ ಬಿ ನೀವು ಅವ್ರ ಜೊತೆಗಿದ್ದಾಗ ಪ್ರತಿಯೊಂದ್ರೂ ನೀವು ಅವ್ರಿಗೆ ಸಹಾಯ ಮಾಡ್ತಾ ಇದ್ರಿ. ಸೊ ಫೈನಾನ್ಷಿಯಲಿ ಆಗಿರ್ಬೋದು ಅವ್ರಿಗೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ರಿ. ಸೊ ಅವ್ರಿಗೆ ಮುಖ ಇಲ್ಲ ಬರೋದಿಕ್ಕೆ, ಬಟ್ ಸ್ಟಿಲ್ ದೇ ವಾಂಟ್ ಟು ಕಮ್ಯುನಿಕೇಟ್ ಟು ಯು. ಯಾಕಂತ ಅಂದ್ರೆ ಅವರು ಅವ್ರ ಲೈಫಲ್ಲಿ ಏನ್ ಕಷ್ಟ ಪಡ್ತಿದ್ದಾರೆ ಅದೆಲ್ಲನೂ ಅವ್ರ ಕರ್ಮ ಅಂತ ಅವ್ರು ಅನ್ಕೋತಾ ಇದ್ದಾರೆ. ಅವ್ರಿಗೆ ಅರ್ಥ ಆಗಿದೆ ಕರ್ಮ ನಂಗೆ ಖಂಡಿತ ಸರಿಯಾಗಿ ಬಾರಿಸ್ತಾ ಇದೆ, ಇದ್ರ ಮೇಲೂ ನಾನು ತಿದ್ಕೊಂಡು ಮುಂದೆ ಹೋಗಿಲ್ಲ ಅಂದ್ರೆ ನನ್ನ ಜೀವನದಲ್ಲಿ ಖಂಡಿತ ಇದೇ ನಂಗೆ ಫಿಕ್ಸ್ ಸ್ಟ್ರಗಲ್ ಅನ್ನೋದು ಅವ್ರಿಗೆ ಗೊತ್ತಿದೆ. ಹಾಗಾಗಿ ದಿಸ್ ಪರ್ಸನ್ ವಾಂಟ್ಸ್ ಟು ಕಮ್ ಟು ಯು ಅಂಡ್ ಹ್ಯಾಸ್ ಫರ್ಗಿವ್ನೆಸ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.